Good evening, my lovely students. I hope you are very well in your home. And this is a situation we have to keep safe in our home and make ourselves protection from this COVID situations. So this is my humble request to all my dear students. Wear mask wherever you go outside. Keep sanitizer with you, and make a social distance, and be healthy in your home. I think you are facing so many challenges in this COVID situation. So this is my humble request. Don't waste your valuable time. So you have to concentrate on your studies, and especially you have to concentrate on your CET examination, because it will give you the life. You take inspiration from yourself and don't waste a single minute, because you are the youth, you are the pillars of our nation. ನಮ್ಮ ಮುಂದಿನ ಪೀಳಿಗೆ ಭವಿಷ್ಯವು ನಿಮ್ಮ ಕೈಯಲ್ಲಿ ನಿರ್ಧಾರವಾಗಲಿದೆ. ಹೀಗಾಗಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಮೊಬೈಲ್ನಲ್ಲಿ ಹಾಳು ಮಾಡದೆ ಯು ಹ್ಯಾವ್ ಟು ಮೇಕ್ ಇಟ್ ಪ್ರಾಪರ್ ಯೂಸ್. ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋತೀರ ಅಂತ ಭಾವಿಸ್ತಾ ನಾನು ಇದೊಂದು PPT ನಿಮಗೋಸ್ಕರ ಆ ಸಿಲೆಬಸನ್ನು ಪ್ರಿಪೇರ್ ಮಾಡಿದ್ದೀನಿ. ಸಿ ವಾಟ್ ಈಸ್ ದ ಸಿಲೆಬಸ್ ಪ್ರಿಸ್ಕ್ರೈಬ್ ಫಾರ್ BA 4th semester. And especially the first time they have kept the novel The English Teacher. ಸೊ ಈ ಒಂದು ಸಿಲೆಬಸ್ಸಲ್ಲಿ ನಿಮಗೆ ಸ್ವಲ್ಪ ಮೊದಲು 3 ಸೆಮಿಸ್ಟ್ರ್ಕ್ಕಿಂತ ವಿಭಿನ್ನವಾಗಿದೆ. ಇಲ್ಲಿ ಒಂದೇ ಒಂದು ಟೆಕ್ಸ್ಟ್ ಬರುತ್ತೆ ನಿಮಗೆ. ಅದು ಯಾವುದು ಅಂದರೆ ನಾವೆಲ್, ಕಾದಂಬರಿ ಅಂತೇಳಿ ನಾವು ಕನ್ನಡದಲ್ಲಿ ಕರಿತೀವಿ. ಅದು ಯಾರು ಕಾದಂಬರಿ ಅಂತಂದರೆ R.K. ನಾರಾಯಣ್ ಅವರು ಬರೆದಂಥ ದ ಇಂಗ್ಲೀಷ್ ಟೀಚರ್. R.K. ನಾರಾಯಣ್ ಅಂದ ತಕ್ಷಣ ನಮಗೆ ನೆನಪು ಬರೋದು ಮಾಲ್ಗುಡಿ ಡೇಸ್. ತನ್ನ ಎಲ್ಲ ನಾವೆಲ್ಗಳು ಅಥವಾ ಎಲ್ಲ ಸಣ್ಣ ಕಥೆಗಳು ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂದರೆ ಮಾಲ್ಗುಡಿ ಅನ್ನೋ ಒಂದು ಕಾಲ್ಪನಿಕ ಒಂದು ಪ್ರದೇಶದಿಂದ ಈ ಒಂದು ನಾವೆಲ್ ಮತ್ತು ಸಣ್ಣ ಕಥೆಗಳು ಪ್ರಾರಂಭವಾಗುತ್ತೆ. ಸೊ ದ ಪ್ರೋಗ್ರಾಮ್ BA ಬೇಸಿಕ್ ಇಂಗ್ಲೀಷ್, ದ ಇಂಗ್ಲೀಷ್ ಟೀಚರ್, 4th semester, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಐ ಆಮ್ ಶಿವಾಜಿ ರಾಮಗುಡಾಜಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಇಂಗ್ಲೀಷ್, GFGC ಕಿತ್ತೂರು. ಸೊ ಡಿಯರ್ ಸ್ಟೂಡೆಂಟ್, so this is Enlightened Minds for your 3rd semester, and some grammar aspect are included in the Enlightened Minds. Next, the most important, the English teacher. ಏನಪ್ಪ ಇದು ಇಂಗ್ಲೀಷ್ ಟೀಚರ್ ಅಂಥೇಳಿ ಭಯ ಪಡೋದು ಬೇಡ. ದ ಇಂಗ್ಲೀಷ್ ಟೀಚರ್ ಅಂತಂದರೆ ಇದು ಒಂದು ಕಾದಂಬರಿಯ ಹೆಸರು. ಇದನ್ನು ಬರೆದಂಥ ಒಬ್ಬ ಆಂಗ್ಲ ಭಾರತೀಯ ಬರಹಗಾರ ಯಾರಂತಂದ್ರೆ R.K. ನಾರಾಯಣ್. ಅವರು ಬರೆದಂಥ ಒಂದು ಅದ್ಭುತವಾದ ಕಾದಂಬರಿ. ಇಲ್ಲಿ ನಾವು ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಕೂಡ ಕಾಣಬಹುದು. ದ ಸೂಪರ್ಸ್ಟಿಷಿಯಸ್ ಅಂತ ನಾವು ಕರಿತೀವಲ್ಲ, ಅದು ಹೇಳ್ಬೋದು. ಈ ಒಂದು ನಾವೆಲನ್ನು R.K. ನಾರಾಯಣ್ ಅವರು 1945ರಲ್ಲಿ ಬರೀತಾರೆ. ಇಟ್ ವಾಸ್ ರಿಟನ್ ಇನ್ ದ ಇಯರ್ 1945 ಆ್ಯಂಡ್ ಇಟ್ ವಾಸ್ ಸೆಟ್ ಇನ್ ದ ಸ್ಮಾಲ್ ವಿಲೇಜ್, ಸೌತ್ ಇಂಡಿಯನ್ ವಿಲೇಜ್ ಆಫ್ ಮಾಲ್ಗುಡಿ. ಮಾಲ್ಗುಡಿ ಅನ್ನೋ ಒಂದು ಪ್ರಾಂತ್ಯದಲ್ಲಿ ಈ ಒಂದು ನಾವೆಲ್ ಸೆಟ್ ಆಗುತ್ತೆ. ಅಂದರೆ ಇಲ್ಲಿ ಇಡೀ ಎಂಟೈರ್ ನಾವೆಲ್ ಎಲ್ಲ ಎಲ್ಲಿ ಚಿತ್ರೀಕರಣ ಆಗುತ್ತೆ ಅಂತಂದರೆ ಮಾಲ್ಗುಡಿ ಅನ್ನೋ ಪ್ರದೇಶ. ಮಾಲ್ಗುಡಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಮಾಲ್ಗುಡಿ ಅನ್ನೋ ಒಂದು ಪ್ರದೇಶ ಇದೊಂದು ಕಾಲ್ಪನಿಕವಾಗಿದೆ. ಸರ್ ಮಾಲ್ಗುಡಿ ಎಲ್ಲಿದೆ ತೋರಿಸಿ ಅಂತ ತೋರಿಸ್ಲಿಕ್ಕಾಗಲ್ಲ. ಅದೊಂದು ಕಾಲ್ಪನಿಕವಾದ ಒಂದು ಇಮ್ಯಾಜಿನರಿ ಸೆಟ್ ಆಫ್ ದ ಆಥರ್ ಆಫ್ R.K. ನಾರಾಯಣ್. R.K. ನಾರಾಯಣ್ ಅವರು ಎಲ್ಲ ಸಣ್ಣ ಕಥೆಗಳು ಮತ್ತು ಕಾದಂಬರಿಗಳು ಪ್ರಾರಂಭವಾಗೋದೇ ಆ ಮಾಲ್ಗುಡಿ ಅನ್ನೋ ಒಂದು ಪ್ರದೇಶದಿಂದ. ಸೊ ದ ಸೆಟ್ಟಿಂಗ್ ಈಸ್ ಮಾಲ್ಗುಡಿ, ಪಬ್ಲಿಷ್ಡ್ ಇನ್ 1945 ಆ್ಯಂಡ್ ಇಟ್ ವಾಸ್ ರಿಟನ್ ಇನ್ ದ ಇಂಗ್ಲೀಷ್ ಆ್ಯಂಡ್ ಜಾನರ್. ಜಾನರ್ ಅಂದರೆ ವಿದ್ಯಾರ್ಥಿಗಳೇ ಯಾವ ಒಂದು ಫಾರ್ಮ್ನಲ್ಲಿ ಅದನ್ನು ಬರೆಯಲಾಗಿದೆ. ಸೊ ದಿಸ್ ಈಸ್ ಅ ಆಟೋಬಯೋಗ್ರಫಿಕಲ್ ನಾವೆಲ್, ತಮ್ಮ ಆತ್ಮಚರಿತ್ರೆಯ ಒಂದು ಕಾದಂಬರಿಯಾಗಿದೆ. ಈ ಒಂದು ಸ್ಟೋರಿ ಎಂಟೈರ್ ಬರಲಿಕ್ಕೆ ಪ್ರೇರಣೆ ನೀಡಿದಂಥ ಅಂದರೆ ತನ್ನ ಸ್ವಂತ ಜೀವನ ಆಧಾರಿತವಾಗಿ ಇಟ್ಕೊಂಡು R.K. ನಾರಾಯಣ್ ಅವರು ಈ ಇಂಗ್ಲೀಷ್ ಟೀಚರನ್ನು ಒಂದು ಕಾದಂಬರಿಯನ್ನು ಬರೀತಾರೆ. ಅತ್ಯಂತ ಪ್ರೀತಿಸಿದಂಥ ತನ್ನ ಹೆಂಡತಿ ಅತಿ ಚಿಕ್ಕ ವಯಸ್ಸಿನಲ್ಲಿ ತೀರಿ ಹೋದ ನಂತರ, ಅಂದರೆ ಅಲ್ಪ ವಯಸ್ಸಿನಲ್ಲಿ ತೀರಿ ಹೋದ ನಂತರ ತುಂಬ ದುಃಖಿತರಾಗಿರ್ತಾರೆ. ಅದೇ ಒಂದು ಎಂಟೈರ್ ಸ್ಟೋರಿಯನ್ನು, ಎಪಿಸೋಡನ್ನು ನಾವು ಈ R.K. ನಾರಾಯಣದ ಇಂಗ್ಲೀಷ್ ಟೀಚರ್ನಲ್ಲಿ ನೋಡಬಹುದು. ಹಾಗಾದರೆ ಇಲ್ಲಿ ಬರುವಂಥ ಕಥಾನಾಯಕ ನಾವು ಪ್ರೊಟಗಾನಿಸ್ಟ್ ಅಂತ ಕರಿತೀವಿ. ಪ್ರೊಟಗಾನಿಸ್ಟ್ ಮತ್ತು ಹೀರೋ ಆ್ಯಂಡ್ ಹೀರೋಯಿನ್ ಆಫ್ ದಿಸ್ ನಾವೆಲ್. ಸೊ ಕೃಷ್ಣ ಈಸ್ ಅ ಹೀರೋ ಆಫ್ ದಿಸ್ ನಾವೆಲ್. ಕೃಷ್ಣ ಅನ್ನೋನು ಈ ಕಥಾನಾಯಕ. ಇಲ್ಲಿ ಕೃಷ್ಣ ಅಂದರೆ ಆ್ಯಕ್ಚುಲಿ ಯಾರಂತಂದ್ರೆ R.K. ನಾರಾಯಣ್. R.K. ನಾರಾಯಣ್ ಸ್ಟೋರಿಯನ್ನೇ ಇಲ್ಲಿ ಕೃಷ್ಣ ರೀಪ್ರೆಸೆಂಟ್ ಮಾಡ್ತಾ ಇರ್ತಾನೆ. ಹಾಗಾದರೆ ಹೂ ಈಸ್ ಅ ಪ್ರೊಟಗಾನಿಸ್ಟ್ ಅಂತ ಕ್ವಶನ್ ಕೇಳಬಹುದು, ಅಥವಾ ಹೂ ಈಸ್ ಅ ಹೀರೋ ಆಫ್ ದಿಸ್ ನಾವೆಲ್ ಅಂತಂದರೆ ಕೃಷ್ಣ ಅಂತೇಳಿ ನೀವು ಹೇಳ್ಬೋದು. ಇದು ಇಂಡಿಯನ್ ನೇಮು, ನೀವು ಅತ್ಯಂತ ಸುಲಭವಾಗಿ ನೆನಪಿಟ್ಕೊಳ್ಳಿಕ್ಕೆ ನಿಮಗೆ ಈಸಿ ಆಗುತ್ತೆ. ತದನಂತರ ಅವನ ಹೆಂಡತಿ ಸುಶೀಲಾ, ತುಂಬ ಇಷ್ಟಪಟ್ಟು ಪ್ರೀತಿಸಿದಂಥ ಅವನ ಹೆಂಡತಿ ಸುಶೀಲಾ ನಿಜ ಜೀವನದಲ್ಲಿ
ಅವಳ ಹೆಸರು ರಂಜನ್ ಅಂಥೇಳಿ. ಅವಳು ಇಲ್ಲಿ ಸುಶೀಲಾ ಅನ್ನೋ ಕ್ಯಾರೆಕ್ಟರ್ನ ರೀಪ್ರೆಸೆಂಟ್ ಮಾಡುತ್ತೆ. ಸೊ ಸುಶೀಲಾ ಈಸ್ ಅ ಹೀರೋಯಿನ್ ಆಫ್ ದಿಸ್ ನಾವೆಲ್. ಆ್ಯಂಡ್ ಒಬ್ಬಳ ಮುದ್ದಾದ ಮಗಳು ಇರ್ತಾಳೆ, ಅವಳ ಹೆಸರು ಲೀಲಾ. ಲೀಲಾ ಈಸ್ ಅ ಡಾಟರ್ ಆಫ್ ಕೃಷ್ಣ ಆ್ಯಂಡ್ ಸುಶೀಲಾ. ಸೊ ಇಲ್ಲಿ ಕೃಷ್ಣ ಅನ್ನೋರು ಸೆಂಟ್ ಆಲ್ಬರ್ಟ್ ಮಿಷನ್ ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿ, ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೋ ಅನ್ನೋ ಒಂದು ಸ್ಟೋರಿಯನ್ನು ನಾವು ಮುಂದೆ ಈ ಡೀಟೇಲ್ ಆಗಿ ಇಂಗ್ಲೀಷ್ ಟೀಚರನ್ನು ಅಧ್ಯಯನ ಮಾಡಬೇಕಾದ್ರೆ ಅಲ್ಲಿ ತಿಳಿದುಕೊಳ್ಳೋಣ. ಈಗ ನಿಮಗೆ ನೆನಪಿಟ್ಕೊಳ್ಬೇಕಾದಿಷ್ಟೇ, ನಿಮ್ಗೆ 50 ಅಂಕದಷ್ಟು ಕ್ವಶನ್ಸ್ಗಳು ಈ ಒಂದೇ ನಾವೆಲ್ ಮೇಲೆ ಬರುತ್ತೆ. ಇಲ್ಲಿ ಯಾವುದೇ ಪ್ರೋಸ್ ಇರಲ್ಲ ನಿಮಗೆ. ಆ ಪ್ರೋಸ್ ಬದಲಾಗಿ ನಿಮ್ಗೆ ಏನಿರುತ್ತೆ ಅಂತಂದರೆ ಇಲ್ಲಿ ಒಂದು ಕಾದಂಬರಿ ಇದೆ, ಯಾವುದಂದ್ರೆ ದ ಇಂಗ್ಲೀಷ್ ಟೀಚರ್. ಆ ಇಡೀ ಕಾದಂಬರಿಯನ್ನು ನೀವು ಪ್ರತಿಯೊಂದನ್ನು ಅಧ್ಯಯನ ಮಾಡಬೇಕು. ಆಗ ಮಾತ್ರ ನೀವು 50 ಅಂಕಕ್ಕೆ ವಿವರಿಸಲಿಕ್ಕೆ ಸುಲಭ ಆಗ್ಬೋದು. ವಿದ್ಯಾರ್ಥಿಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾನು ಮುಂದೆ ಹೋಗ್ತಾ ಇದ್ದೇನೆ. ಸೊ ದ ನೆಕ್ಸ್ಟ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್. ಗ್ರಾಮರಲ್ಲಿ ಈ ಬಾರಿ ನಿಮಗೆ 4 ಅಂಶಗಳನ್ನ ನೀಡಲಾಗಿದೆ. ಸೊ ದ 4 ಪಾಯಿಂಟ್ಸ್ ದೇ ಹ್ಯಾವ್ ಕೆಪ್ಟ್ ಫಾರ್ ದ ಗ್ರಾಮರ್. ಫಸ್ಟ್ ಒನ್ ಈಸ್ ಕರೆಕ್ಷನ್ ಆಫ್ ಸೆಂಟೆನ್ಸಸ್, 10 ಮಾರ್ಕ್ಸ್. ಕರೆಕ್ಷನ್ಸ್ ಆಫ್ ಸೆಂಟೆನ್ಸಸ್ ಅಂತಂದರೆ ಒಂದು ವಾಕ್ಯವನ್ನು ನೀಡಲಾಗುತ್ತೆ, ಆ ವಾಕ್ಯದಲ್ಲಿ ಯಾವುದಾದ್ರೂ ಒಂದು ತಪ್ಪನ್ನು ಕೊಟ್ಟಿರ್ತಾರೆ ಅವರು, ಆ ತಪ್ಪನ್ನು ಸರಿ ಮಾಡಿ ನೀವು ಬರಿಬೇಕು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಸಿಯರ್ ಶಿವಾನಂದ್ ಲೀವ್ ಇನ್ ಕಿತ್ತೂರು. ಶಿವಾನಂದ್ ಲೀವ್ ಇನ್ ಕಿತ್ತೂರು, ಈ ಒಂದು ಸೆಂಟೆನ್ಸಲ್ಲಿ ಎಲ್ಲಿ ತಪ್ಪಾಗಿದೆ ಅನ್ನೋದು ನೀವು ಕಂಡುಹಿಡಿಬೇಕು. ಶಿವಾನಂದ್ ಇಟ್ ಈಸ್ ಅ ನೌನ್, ದೇರ್ ಇಸ್ ನೋ ಪ್ರಾಬ್ಲಮ್. ಲೀವ್ ಅಂತ ಹೇಳಿದಾರಲ್ಲಿ ಲೀವ್ ಆಗಲ್ಲ, ಅದು ಲೀವ್ಸ್ ಆಗಬೇಕು. ಶಿವಾನಂದ್ ಲೀವ್ಸ್ ಇನ್ ಕಿತ್ತೂರು. ಸೊ ಲೀವ್ ಅನ್ನೋದು ಲೀವ್ಸ್ ಮಾಡಿ ಅದನ್ನು ಸರಿ ಮಾಡಿ ನೀವು ಸೆಂಟೆನ್ಸನ್ನು ಬರಿಬೇಕಾಗುತ್ತೆ. ಆಗ ಮಾತ್ರ ಅಲ್ಲಿ ನಿಮಗೆ 1 ಅಂಕ ಸಿಗುತ್ತೆ. ಹೀಗೆ 10 ಕ್ವಶನ್ಸನ್ನು ನೀಡಲಾಗುತ್ತೆ. ಆ 10 ಕ್ವಶನ್ಸ್ಗಳಲ್ಲಿ ಯಾವುದಾದ್ರೂ ಒಂದು ತಪ್ಪನ್ನು ಕೊಡಲಾಗುತ್ತೆ. ಅಂಡರ್ಸ್ಟುಡ್? ಸೊ ಆ 10 ಕ್ವಶನ್ಸನ್ನು ನೀವೇನು ಮಾಡಬೇಕಂತಂದರೆ ಯಾವ ತಪ್ಪಾಗಿದೆ ಅದನ್ನು ಸರಿಪಡಿಸಿ ಬರಿಬೇಕು. ಆಗ ಮಾತ್ರ ನಿಮಗೆ 10ಕ್ಕೆ 10 ಅಂಕಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೈಲ್ ಈಸ್ ಅ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಅಂತ ಒಂದು ಕ್ವಶನ್ ಇದೆ. ನೈಲ್ ಈಸ್ ಅ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್. ಇಲ್ಲಿ ಎಲ್ಲಿ ತಪ್ಪಾಗಿದೆ? ನೈಲ್ ಈಸ್ ಅ ಆಗಲ್ಲ, ದ ಆಗುತ್ತೆ. ಯಾಕಂದ್ರೆ ಲಾಂಗೆಸ್ಟ್, ಲಾಂಗರ್, ಲಾಂಗೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಇದ್ದಾಗ ಅದು ಯಾವಾಗಲೂ ದ ಅನ್ನೋ ಒಂದು ಆರ್ಟಿಕಲ್ನ ತಗೋತ್ತೆ. ನೈಲ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್. ಈ ರೀತಿ ವಿದ್ಯಾರ್ಥಿಗಳು ಕರೆಕ್ಷನ್ ಆಫ್ ಸೆಂಟೆನ್ಸನ್ನು ನೀವು ಸರಿ ಮಾಡಬೇಕಾಗುತ್ತೆ 10 ಅಂಕಕ್ಕೆ. So this is called as correction of the sentences. They will ask the 10 questions. Next we will move to the active and passive voice. You are very familiar with active and passive voice. I think since in the 8th standard in the high school section and in the PUC session you have learned about active voice and passive voice. ಇದು ಕನ್ನಡದಲ್ಲಿ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಅಂತ ಮೇ ಬಿ ಕನ್ನಡದಲ್ಲಿ ಹೇಳಲಾಗುತ್ತೆ. ಸೊ ಹಿಯರ್ ದೇ ವಿಲ್ ಗಿವ್ ಯು ಸಮ್ ಆಕ್ಟಿವ್ ವಾಯ್ಸ್ ಆ್ಯಂಡ್ ಯು ಹ್ಯಾವ್ ಟು ಟ್ರಾನ್ಸ್ಫರ್ ಇನ್ ಟು ಪ್ಯಾಸಿವ್ ವಾಯ್ಸ್ ಆ್ಯಂಡ್ ದೇ ವಿಲ್ ಗಿವ್ ಯು ವೈಸಾ ವರ್ಸಾ. ಪ್ಯಾಸಿವ್ ವಾಯ್ಸ್ ಕೊಟ್ಟರೆ ಆಕ್ಟಿವ್ ವಾಯ್ಸ್ ಮಾಡಬೇಕು, ಆಕ್ಟಿವ್ ವಾಯ್ಸ್ ಕೊಟ್ಟರೆ ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಹೀಗೆ ಒಟ್ಟು 5 ಅಂಕಕ್ಕೆ ನಿಮಗೂ 5 ಸೆಂಟೆನ್ಸನ್ನು ನೀಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಐ ರೈಟ್ ಅ ಲೆಟರ್. ಐ ರೈಟ್ ಅ ಲೆಟರ್. ಅ ಲೆಟರ್ ಈಸ್ ರಿಟನ್ ಬೈ ಮೀ. ಅ ಲೆಟರ್ ಈಸ್ ರಿಟನ್ ಬೈ ಮೀ. ಈ ಥರ ಕೆಲವೊಂದು ಕ್ವಶನ್ಸ್ಗಳು ನಿಮಗೆ ಡೀಟೇಲ್ ಆಗಿ ಅಧ್ಯಯನ ಮಾಡಬೇಕಾದ್ರೆ ನಾನು ಕೆಲವೊಂದಿಷ್ಟಲ್ಲಿ ಹಿಂಟ್ಸನ್ನು ಕೊಡ್ತೀನಿ. ಯಾವ ರೀತಿ ನಾವು ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ ರೂಲ್ಸನ್ನು ಅಳವಡಿಸ್ಕೊಳ್ಬೇಕು, ಅದ್ರ ಸಾಲ್ವ್ ಮಾಡಬೇಕಾದ್ರೆ ಯಾವ್ಯಾವ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋದನ್ನು 5 ಅಂಕಕ್ಕೆ ದ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ದ ಪ್ಯಾಸಿವ್ ವಾಯ್ಸ್. ಆ್ಯಂಡ್ ನೆಕ್ಸ್ಟ್ ವೆರಿ ಕಾಂಪ್ಲಿಕೇಟೆಡ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ and very challenging, direct and indirect. Without this question it is incomplete, any question paper. Even though in the competitive examination also it is very important, that is direct and indirect speech. ಪ್ರತ್ಯಕ್ಷ ಮತ್ತು ಪರೋಕ್ಷ ನುಡಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಇಲ್ಲೂ ಕೂಡ ನಿಮ್ಗೆ 5 ಸೆಂಟೆನ್ಸನ್ನು ನೀಡಲಾಗುತ್ತೆ. ಡೈರೆಕ್ಟ್ ಕೊಟ್ಟರೆ ಇಂಡೈರೆಕ್ಟಲ್ಲಿ ಕನ್ವರ್ಟ್ ಮಾಡಬೇಕು, ಇಂಡೈರೆಕ್ಟ್ ಕೊಟ್ಟರೆ ಡೈರೆಕ್ಟಲ್ಲಿ ಕನ್ವರ್ಟ್ ಮಾಡಬೇಕು. ರಾಮ ಸೇಡ್ ಐ ಆಮ್ ಹ್ಯಾಪಿ ಅನ್ನೋ ಒಂದು ಸೆಂಟೆನ್ಸ್ ಇದ್ದರೆ ರಾಮ ಸೇಡ್ ಐ ಆಮ್ ಹ್ಯಾಪಿ, ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಒಂದಾಗಿರುತ್ತೆ, ರಿಪೋರ್ಟಿಂಗ್ ಸ್ಪೀಚ್ ಆಗಿರುತ್ತೆ. ರಾಮ ಸೇಡ್ ದ್ಯಾಟ್ ಹಿ ವಾಸ್ ಹ್ಯಾಪಿ. ರಾಮ ಸೇಡ್ ದ್ಯಾಟ್ ಹಿ ವಾಸ್ ಹ್ಯಾಪಿ ಪ್ರತ್ಯಕ್ಷ. ಆಮೇಲೆ ಅದನ್ನು ಪರೋಕ್ಷದಲ್ಲಿ ನಾವು ಮಾಡಲಿಕ್ಕೆ ಪ್ರಯತ್ನಿಸೋಣ. ಸೊ ವಿಲ್ ಡೀಟೇಲ್ ವಿ ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ಗ್ರಾಮರ್ ಆಸ್ಪೆಕ್ಟ್ ವೆನ್ ವಿ ಕಂಟಿನ್ಯೂ ಸ್ಟಾರ್ಟೆಡ್ ಟು ಲರ್ನ್. ಯಾವಾಗ ಈ ಡೈರೆಕ್ಟ್ ನಾನು ನಿಮಗೆ ಆನ್ಲೈನಲ್ಲಿ ಟೀಚ್ ಮಾಡ್ತೀನಲ್ಲ ಆ ಟೈಮಲ್ಲಿ ನಿಮಗೆ ಸಾಕಷ್ಟು ಅದ್ರ ಬಗ್ಗೆ ರೂಲ್ಸು ಹಾಗೆ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ 5 ಸೆಂಟೆನ್ಸನ್ನು ನೀಡಲಾಗುತ್ತೆ ಆ್ಯಂಡ್ ದಿಟ್ ಈಸ್ ಫಾರ್ 5 ಮಾರ್ಕ್ಸ್. ನೆಕ್ಸ್ಟ್ ಎಸ್ಸೆ ರೈಟಿಂಗ್.
ಸೊ ಹಿಯರ್ ದೇ ಹ್ಯಾವ್ ಗಿವನ್ ಐ ಥಿಂಕ್ 10 or 15, ಒಂದು 10ರಿಂದ 12 ಟಾಪಿಕ್ಸ್ ಇದೆ ಎಸ್ ಎ ರೈಟಿಂಗ್. ಈಗಾಗಲೇ ಅವರು ಯೂನಿವರ್ಸಿಟಿಯವರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಟಾಪಿಕ್ಸ್ಗಳನ್ನು. ಸೊ ಆ 10-12 ಟಾಪಿಕ್ಸ್ಗಳ ಮೇಲೆ ಯಾವುದಾದ್ರೂ ಒಂದು ಟಾಪಿಕ್ಸ್ಗಳ ಮೇಲೆ ನೀವು ಏನು ಮಾಡಬೇಕಂತಂದರೆ ಈ ಎಸ್ ಎ ರೈಟಿಂಗನ್ನು ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಆ ಎಸ್ ಎ ಟಾಪಿಕ್ಸ್ಗಳನ್ನ ಈಗ ಹೇಳ್ತಾ ಹೋಗ್ತೇನೆ ನೋಡಿ. ಕರಪ್ಷನ್, ವುಮೆನ್ ಎಂಪವರ್ಮೆಂಟ್, ಡಿಫಾರೆಸ್ಟ್ರೇಷನ್, media today, sports and games, elections, droughts, pollution, unemployment, education and employability, terrorism, farmer suicide, use and abuse of mobiles ಅನ್ನೋ 13 ಟಾಪಿಕ್ಸ್ಗಳನ್ನು ಯೂನಿವರ್ಸಿಟಿನೇ ನಿಮಗೆ ಪ್ರಿಸ್ಕ್ರೈಬ್ ಮಾಡಿದೆ. ಆ 13 ಟಾಪಿಕ್ಸ್ಗಳಲ್ಲಿ ಯಾವುದಾದ್ರೂ 1-2 ಟಾಪಿಕನ್ನು ಕೇಳ್ತಾರೋ ಅದರಲ್ಲಿ ಒಂದು ಟಾಪಿಕನ್ನು ನೀವು ಆಯ್ದುಕೊಂಡು ಆ ಎಸ್ ಎ ರೈಟಿಂಗನ್ನು ಬರೀಬೇಕು. ಯು ಹ್ಯಾವ್ ಟು ಫಾರ್ಮ್ ದ ಎಸ್ ಎ ರೈಟಿಂಗ್ ಅಟ್ ಲೀಸ್ಟ್ ಇನ್ 2 pages ರಿಗಾರ್ಡಿಂಗ್ ದ 13 subjects. I hope you have understand this concept. The correction of sentence carries 10 marks. Active and passive voice carries 5 marks. Direct and indirect carries 5 marks, and essay writing carries 10 marks. So totally entire the grammar and composition is for 50 marks. Next, so the internal assessment. ಈಗಾಗಲೇ ನಿಮ್ಗೆ ಗೊತ್ತಿದೆ, ಯಾಕಂದರೆ ನೀವು 4ನೇ ಸೆಮ್ಮಲ್ಲಿ ಓದ್ತಾ ಇರೋದ್ರಿಂದ ನಿಮ್ಗಾಗಲೇ ಇದು ಬಹ್ಯಾಟ್ ಆಗಿ ಹೋಗಿಬಿಟ್ಟಿದೆ ಹೇಗೆ ನಮ್ಗೆ ಇಂಟರ್ನಲ್ ಅಸೆಸ್ಮೆಂಟನ್ನು ಕೊಡಲಾಗುತ್ತೆ ಅಂತೇಳಿ. ಸೊ ಟೋಟಲಿ 20 internal assessment marks. The first internal test carries 4 marks and second internal assessment carries 10 marks. That is total 40 marks you will get for the internal assessment. And next, attendance. ನಿಮ್ಮ ಅಟೆಂಡೆನ್ಸ್ 3 ಅಂಕಕ್ಕೆ ಕೇಳಲಾಗುತ್ತೆ. ಆ್ಯಂಡ್ ದ ಅಸೈನ್ಮೆಂಟ್ ಫಾರ್ 3 marks. ಒಂದು ಅಸೈನ್ಮೆಂಟನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅಟ್ ದ ಎಂಡ್ ಆಫ್ ದ semester, and totally the package of 20 internal assessment. So this is a format we have to give you award the 20 marks of the internal assessment. And next, the question paper pattern. It is very important because you want to prepare, and how I want to prepare according to the question paper, how the examiner want to test to us in the exam. ವಿದ್ಯಾರ್ಥಿಗಳೇ, ಯಾವುದೇ ಒಂದು ಎಕ್ಸಾಮ್ನಲ್ಲಿ ನೀವು ಸಕ್ಸಸ್ ಆಗಬೇಕಾದ್ರೆ, ಈವನ್ ಅದು ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ ಆಗಿರಲಿ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ, ಆ ಕ್ವಶನ್ ಪೇಪರನ್ನು ತುಂಬ ಆಳವಾಗಿ ಅಧ್ಯಯನ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನ್ನ ನೀವು ತಿಳಿದುಕೊಂಡ್ರೆ ನಿಮಗೆ ಪ್ರಿಪೇರ್ ಆಗಲಿಕ್ಕೆ ತುಂಬ ಈಸಿ ಆಗುತ್ತೆ. ಈಗಾಗಲೇ ನಾನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೇಳಿದ್ದೀನಿ, ಆ ವಿದ್ಯಾರ್ಥಿಗಳು ಅದೇ ರೀತಿ ಫಾಲೋಅಪ್ ಮಾಡಿ ತುಂಬ ಒಳ್ಳೆಯ ಅಂಕಗಳನ್ನು ಕೂಡ ಅವ್ರ ಎಕ್ಸಾಮ್ನಲ್ಲಿ ಪಡೆದಿದ್ದಾರೆ. ಸೊ ದ ಕ್ವಶನ್ ಪೇಪರ್ ಪ್ಯಾಟ್ರನ್ ಫಾರ್ 80 marks. 10 objective questions on the English teacher. ಇಂಗ್ಲೀಷ್ ಟೀಚರ್ ಕಾದಂಬರಿ ಮೇಲೆ ಆಧಾರಿತವಾಗಿ 10 ಕ್ವಶನ್ಸನ್ನು ನೀಡಲಾಗುತ್ತೆ. ಆ 10 ಕ್ವಶನ್ಸ್ಗೆ ಒಂದೊಂದು ಅಂಕ, ದಟ್ ಈಸ್ 10 marks. ಫಾರ್ ಎಕ್ಸಾಂಪಲ್, ಹೂ ಈಸ್ ಅ ಹೀರೋ ಆಫ್ ದ ನಾವೆಲ್ ಅಂತ ಕೇಳ್ಬೋದು. ಹೂ ಈಸ್ ಅ ಹೀರೋ ಆಫ್ ದ ನಾವೆಲ್ ದ ಇಂಗ್ಲೀಷ್ ಟೀಚರ್ ಅಂತ ಕೇಳಿದಾಗ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಕೃಷ್ಣ ಈಸ್ ಅ ಹೀರೋ ಆಫ್ ದ ನಾವೆಲ್. ವೇರ್ ಡಿಡ್ ದ ಇಂಗ್ಲೀಷ್ ನಾವೆಲ್ ದ ಇಂಗ್ಲೀಷ್ ಟೀಚರ್ ಸೆಟ್ ಅಂತ ಕೇಳಬಹುದು. ಅದರ ಸೆಟ್ಟಿಂಗ್ ಎಲ್ಲಿ ಆಗಿದೆ ಅಂತ ಕೇಳಬಹುದು. ದಟ್ ಈಸ್ ಮಾಲ್ಗುಡಿ. ಆ್ಯಂಡ್ ವಾಟ್ ಈಸ್ ದ ಡಾಟರ್ ನೇಮ್ ಆಫ್ ಕೃಷ್ಣ ಅಂತ ಕೇಳ್ಬೋದು, ಲೀಲಾ. ಸೊ ಈ ರೀತಿ ನಿಮಗೆ ನೇರವಾದ 10 ಕ್ವಶನ್ಸ್ ಇರುತ್ತೆ. ದ 10 ಕ್ವಶನ್ಸ್ ಕ್ಯಾರೀಸ್ ಈಕ್ವಲಿ 1 marks, ದಟ್ ಈಸ್ 10 into 1, 10 marks. ತದನಂತರದಲ್ಲಿ ದ ಸೆಕೆಂಡ್ ಒನ್, ದ ಶಾರ್ಟ್ ಆನ್ಸರ್ಸ್ ಆನ್ ನಾವೆಲ್ ದ ಇಂಗ್ಲೀಷ್ ಟೀಚರ್. 1 ಅಥವಾ 2 ಅಂಕಗಳಲ್ಲಿ ಬರಲಿಕ್ಕೆ ನಿಮಗೆ 5 ಕ್ವಶನ್ಸನ್ನು ನೀಡಲಾಗುತ್ತೆ. ಆ್ಯಂಡ್ ದಟ್ ಈಸ್ 5 questions ಇಸ್ ಕಂಪಲ್ಸರಿ. 2 ಅಂಕದ ಕ್ವಶನ್ಸ್ ಅದು 5 ಕೊಟ್ಟಿರ್ತಾರೆ, 5 ಕಂಪಲ್ಸರಿಯನ್ನು ಬರಿಬೇಕು ನೀವು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಹೂ ಈಸ್ ಅ ಹೀರೋ ಆ್ಯಂಡ್ ಹೀರೋಯಿನ್ ಆಫ್ ದಿಸ್ ನಾವೆಲ್ ಅಂತ ಕೇಳ್ಬೋದು. ಹೀರೋ ಈಸ್ ಅ ಕೃಷ್ಣ, ಹೀರೋಯಿನ್ ಈಸ್ ಅ ಸುಶೀಲಾ ಅಂತ ನೀವು ಬರಿಬಹುದು. ವೇರ್ ಆ್ಯಂಡ್ ವೆನ್ ದ ಇಂಗ್ಲೀಷ್ ಟೀಚರ್ ನಾವೆಲ್ ಸೆಟ್ ಅಂತ ಕೇಳ್ಬೋದು. ಎಲ್ಲಿ ಮತ್ತು ಯಾವಾಗ? 1945ರಲ್ಲಿ ಮಾಲ್ಗುಡಿ ಅನ್ನೋ ಪ್ರದೇಶದಲ್ಲಿ ಈ ನಾವೆಲ್ ಸೆಟ್ ಆಗಿದೆ ಅಂತ ನೀವು ಹೇಳ್ಬೋದು. ದಟ್ ಈಸ್ 5 into 2 ಕ್ಯಾರೀಸ್ 10 marks. ಇಲ್ಲಿ 10, 20 ಮಾರ್ಕ್ಸ್ಗಳದು. ನೆಕ್ಸ್ಟ್, 3ನೇ ಕ್ವಶನ್ಸು, ಥರ್ಡ್ ಮೇನ್ ಕ್ವಶನ್ಸ್, 1 essay ಟೈಪ್ ಕ್ವಶನ್ಸ್ ಔಟ್ ಆಫ್ 2 ಫ್ರಮ್ ದ ಇಂಗ್ಲೀಷ್ ಟೀಚರ್. ಇಂಗ್ಲೀಷ್ ಟೀಚರ್ ಅನ್ನೋ ಕಾದಂಬರಿ ಮೇಲೆ 2 ಲಾಂಗ್ ಆನ್ಸರನ್ನು ಕೊಡಲಾಗುತ್ತೆ. ಆ 2 ಲಾಂಗ್ ಆನ್ಸರಲ್ಲಿ 6 ಅಂತ ಕೊಟ್ಟಿರ್ತಾರೋ, ನೀವು ಒಂದನ್ನು ಮಾತ್ರ ಅಟೆಂಪ್ಟ್ ಮಾಡಬೇಕು 10 ಅಂಕಕ್ಕೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಕ್ವಶನ್ ಹೇಗೆ ಕೇಳ್ಬೋದು ಅಂತಂದರೆ, ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ಕೃಷ್ಣ ಅಂತ ಕೇಳ್ಬೋದು. ಕೃಷ್ಣನ ಕ್ಯಾರೆಕ್ಟರನ್ನು ವಿವರಿಸಿದೆ ಅಂತ ಕೇಳ್ಬೋದು. ಅಥವಾ ದ ಇಂಗ್ಲೀಷ್ ಟೀಚರ್ ಈಸ್ ಅ ನಾವೆಲ್ ಅಬೌಟ್ ದ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಅಂತ ಕೇಳಬಹುದು. ಅಥವಾ ಎಕ್ಸ್ಪ್ಲೇನ್ ದ ಸುಶೀಲಾಸ್ ಕಂಡೀಷನ್
ಸುಶೀಲಾಸ್ ಕಂಡೀಷನ್ ಇನ್ ದ ನಾವೆಲ್ ದ ಇಂಗ್ಲೀಷ್ ಟೀಚರ್ ಅಂತ ಕೇಳ್ಬೋದು. ಸುಶೀಲಾ ತಾನು ಪಟ್ಟಂಥ ಕಷ್ಟಗಳ ಬಗ್ಗೆ ವಿವರಿಸಿರಿ ಈ ಕಾದಂಬರಿಯಲ್ಲಿ ಅಂತ ಕೇಳ್ಬೋದು. ದಟ್ ಈಸ್ 10 ಮಾರ್ಕ್ಸ್. ಆ್ಯಂಡ್ ಫೋರ್ತ್ ಆಲ್ಸೋ ದ ಸೇಮ್ ಕ್ವಶನ್ಸ್, 1 ಎಸೆ ಟೈಪ್ ಕ್ವಶನ್ಸ್ ಔಟ್ ಆಫ್ 2 ಫ್ರಮ್ ದ ಇಂಗ್ಲೀಷ್ ಟೀಚರ್. ಇಲ್ಲೂ ಕೂಡ 2 ಕ್ವಶನ್ಸನ್ನು ಇಂಗ್ಲೀಷ್ ಟೀಚರ್ ಮೇಲೆ ಕೊಡಲಾಗುತ್ತೆ. ಸೊ ವಿದ್ಯಾರ್ಥಿಗಳಲ್ಲಿ ಆರ್ ಅಂತ ಕ್ವಶನ್ ಇರುತ್ತೆ, ಅದರಲ್ಲಿ ನೀವು ಒಂದನ್ನು ಅಟೆಂಪ್ಟ್ ಮಾಡಬೇಕು. ಇಲ್ಲೂ ಕೂಡ ನಿಮ್ಗೆ 10 ಅಂಕಗಳು ಸಿಗುತ್ತೆ. ಇಲ್ಲಿಗೆ ಒಟ್ಟು 40 ಅಂಕಗಳದು 10 10 10 ದಟ್ ಈಸ್ 40 ಆ್ಯಂಡ್ ರಿಮೈನಿಂಗ್ 10 ಮಾರ್ಕ್ಸ್. ಯಾಕಂದರೆ ಒಟ್ಟಾರೆ ಇಂಗ್ಲೀಷ್ ಟೀಚರ್ ಮೇಲೆ 50 ಅಂಕಗಳಿದೆ. ಲಾಸ್ಟ್ 5th ಒನ್, 2 ಶಾರ್ಟ್ ನೋಟ್ಸ್ ಔಟ್ ಆಫ್ 4. 2 ಶಾರ್ಟ್ ನೋಟ್ಸನ್ನು ಬರೀಬೇಕು. ಅಲ್ಲಿ 4 ಶಾರ್ಟ್ ನೋಟ್ಸನ್ನು ನೀಡಲಾಗುತ್ತದೆ ಇಂಗ್ಲೀಷ್ ಟೀಚರಲ್ಲಿ. 2 × 5 10. ಇಲ್ಲಿ ಹೇಗೆ ಕೇಳ್ಬೋದು ಅಂತಂದರೆ, ಕೃಷ್ಣ ಅಂತ ಅಷ್ಟೇ ಕೇಳಿದ ತಕ್ಷಣ ಕೃಷ್ಣನ ಬಗ್ಗೆ ನೀವು ಬರೀಬೇಕು. ಸುಶೀಲಾ ಅಂತ ಕೇಳಿದಾಗ ಸುಶೀಲನ ಬಗ್ಗೆ ಬರೀಬೇಕು. ವಾಟ್ ಈಸ್ ದ ಸೆಟ್ಟಿಂಗ್ ಆಫ್ ದ ನಾವೆಲ್ ದ ಇಂಗ್ಲೀಷ್ ಟೀಚರ್ ಅಂತಂದರೆ ಹೇಗೆ ನಾವೆಲ್ ಸೆಟ್ ಆಯಿತು ಅನ್ನೋದ್ರ ಬಗ್ಗೆ ನೀವು ಅಲ್ಲಿ ಬರೀಬೇಕಾಗುತ್ತೆ ಶಾರ್ಟ್ ನೋಟ್ಸ್. ದಟ್ ಈಸ್ 2 × 5 10 ಮಾರ್ಕ್ಸ್. ಸೊ ದಿಸ್ ಇಸ್ ಅ ಟೋಟಲ್ 50 ಮಾರ್ಕ್ಸ್ ಫಾರ್ ಯುವರ್ ಆನ್ ಇಂಗ್ಲೀಷ್ ಟೀಚರ್. ಇಂಗ್ಲೀಷ್ ಟೀಚರ್ ಕಾದಂಬರಿ ಮೇಲೆ ಇದು 50 ಅಂಕಗಳನ್ನು ನಾವು ನಿಮಗೆ ಎಕ್ಸಾಮ್ನಲ್ಲಿ ಕೇಳಲಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್ ಕಂಟಿನ್ಯೂ ಟು ದ ಗ್ರಾಮರ್ ಸೆಕ್ಷನ್. ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ದಟ್ ಈಸ್ ಟೋಟಲಿ 30 ಮಾರ್ಕ್ಸ್. ನಿಮ್ಗೆ ಈಗಾಗಲೇ ಗೊತ್ತಿದೆ ಗ್ರಾಮರ್ ಮೇಲೆ 30 ಅಂಕಗಳನ್ನ ಕೇಳಲಾಗುತ್ತೆ. ದ ಕರೆಕ್ಷನ್ ಆಫ್ ದ ಸೆಂಟೆನ್ಸ್ ಇಸ್ 10 ಮಾರ್ಕ್ಸ್. ಕರೆಕ್ಷನ್ ಆಫ್ ಸೆಂಟೆನ್ಸ್ 10 ಅಂಕಗಳು ಕೇಳಲಾಗುತ್ತೆ. ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ 5 ಮಾರ್ಕ್ಸ್ ಕೇಳಲಾಗುತ್ತೆ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ 5 ಮಾರ್ಕ್ಸ್ ಕೇಳಲಾಗುತ್ತೆ. ಆ್ಯಂಡ್ ಎಸ್ಸೆ ರೈಟಿಂಗ್ ಇಲ್ಲಿ 2 ಆಪ್ಷನ್ ಇರುತ್ತೆ, ಅದರಲ್ಲಿ ಒಂದನ್ನು ಮಾತ್ರ ನೀವು ಬರೀಬೇಕು 10 ಅಂಕಕ್ಕೆ. ಸೊ ದಿಸ್ ಇಸ್ ಅ ಟೋಟಲ್ 30 ಮಾರ್ಕ್ಸ್. ಸೊ ಡಿಯರ್ ಸ್ಟೂಡೆಂಟ್, I hope you have understand the syllabus of 4th semester, the English teacher and grammar and composition. So in the next classes I will start the online classes and be ready for that. I hope you are very well in your home, and thank you so much. Bye students.